ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಜಶೇಖರ್ ಯಡಹಳ್ಳಿ, ದಲಿತ ಬಲಗೈ ಸಮುದಾಯದ ಪ್ರಬಲ ಆಕಾಂಕ್ಷಿಯಾಗಿದ್ದು ಈ ಬಾರಿ ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದ ಟಿಕೆಟ್ ನೀಡಿದರೆ ಗೆಲುವು ಸಾಧಿಸುತ್ತೇನೆ. ಈಗಾಗಲೇ ಕ್ಷೇತ್ರದಲ್ಲಿ ಲಂಬಾಣಿ ಸಮುದಾಯಕ್ಕೆ 3 ಬಾರಿ ಅವಕಾಶ ನೀಡಿದ್ದು ಗೆಲುವಿನಲ್ಲಿ ವಿಫಲರಾಗಿದ್ದಾರೆ. ನಾನು ಪಕ್ಷದ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಒಳಿತಿಗಾಗಿ ಶ್ರಮಿಸುತ್ತಿರುವೆ. ಲೋಕಸಭಾ ಚುನಾವಣೆಯ ವಿಜಯಪುರ ಮೀಸಲು ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಇದರ ಸಲುವಾಗಿ ನಮ್ಮ ಸಮುದಾಯದ ಪ್ರಮುಖರೊಂದಿಗೆ ಮುಖ್ಯಮಂತ್ರಿಗಳಿಗೆ ಹಾಗೂ ಕೆಲ ಸಚಿವರ ಬಳಿ ಮಾತನಾಡಿದ್ದೇನೆ ಎಂದು ತಿಳಿಸಿದರು. ಈ ಮುಂಬರುವ ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೇನೆ. ಈ ವಿಷಯದಲ್ಲಿ ನಾನು ಈಗಾಗಲೇ ಕೂಡ ಜಿಲ್ಲೆಯ ಎಲ್ಲ ಪ್ರಮುಖರನ್ನು, ರಾಜ್ಯದ ಎಲ್ಲ ಕಾಂಗ್ರೆಸ್ ಪ್ರಮುಖರನ್ನು ಭೇಟಿಯಾಗಿ ಬಂದಿದ್ದೀನಿ. ಎಲ್ಲರೂ ಕೂಡ ಉತ್ತಮ ಪ್ರತಿಕ್ರಿಯೆ ಮತ್ತು ಸ್ಪಂದನೆಯನ್ನು ನೀಡಿದ್ದಾರೆ. ಈ ಸಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲ್ಲಿಂದ ಚುನಾಯಿತರಾಗಿ ಹೋದರೆ, ಅದರಲ್ಲೂ ವಿಶೇಷವಾಗಿ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದಲ್ಲಿ ನಾನು ಈ ಜಿಲ್ಲೆಯ ಉತ್ತರೋತ್ತರ ಪ್ರಗತಿಗೆ ಶ್ರಮಿಸ್ತೀನಿ ಅಂತ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ. ಈಗಾಗಲೇ ನಾನು ಈ ರಾಜ್ಯದ ಪ್ರಮುಖ ಸಚಿವರು, ಸಮುದಾಯ ಸಚಿವರಾದ ಶ್ರೀ ಜಿ ಪರಮೇಶ್ವರ್ ಇರ್ಬೋದು, ಸಿ ಮಾದೇವಪುರ ಇರ್ಬೋದು ಮತ್ತು ಖರ್ಗೆ ಸಾಹೇಬರಿಗೂ ಇವ್ರಿಗೆ ಕೂಡ ಭೇಟಿಯಾಗಿದ್ದೇವೆ. ಮತ್ತು ನಮ್ಮ ಜಿಲ್ಲೆಯ ಸಚಿವರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರು ಇರ್ಬೋದು, ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ಬೋದು ಮತ್ತು ಶಾಸಕರಾದಂಥ ಯಶವಂತರಾಯ ಗೌಡ್ರು ಇರ್ಬೋದು, ಅಶೋಕ್ ಮನಗೂಳರು ಇರ್ಬೋದು, ವಿಠ್ಠಲ್ ಕಡ್ಡಗೊಂಡು ಇರ್ಬೋದು, ಇವೆಲ್ಲರಿಗೂ ಕೂಡ ನಾವು ಈಗಾಗಲೇ ಒಂದು ಸುತ್ತು ಭೇಟಿಯಾಗಿ ಬಂದಿದ್ದೇವೆ. ಅವರು ಕೂಡ ಉತ್ತಮ ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆ. ನಿಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಕ್ಕರೆ ಈ ಸಲ ಗೆಲುವು ಖಚಿತ ಅಂತ ಅವರ ಅಭಿಪ್ರಾಯ ಆಗಿದೆ. ಅದರಲ್ಲೂ ನನ್ನ ಉಮೇದುಗಾರಿಕೆಯನ್ನು ನಾನು ಅವರಿಗೆ ಪ್ರತಿಪಾದಿಸಿ, ನಾನು ನಿಂತರೆ ಈ ಸಲ ಕಾಂಗ್ರೆಸ್ ಪಕ್ಷ ಇಲ್ಲಿ ಜಯ ಕಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಏನು ಭರವಸೆ ಕೊಟ್ಟರು ಸರ್? ಸಚಿವರು ಏನು ಭರವಸೆ ಕೊಟ್ಟರು ನಿಮಗೆ ಟಿಕೆಟ್ ಕೊಡ್ತಾರೆ? ತಕ್ಷಣಕ್ಕೆ ಯಾವ ಭರವಸೆ ಇಲ್ಲ, ಆದರೂ ಕೂಡ ನಾನು ಫೈನಲ್ ಸ್ಟೇಜ್ನಲ್ಲಿ ನೋಡ್ತೀನಿ, ನೀವು ನಿಮ್ಮನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಅವರು. ಸರ್, ಈಗ ಪ್ರಶ್ನೆ ಬರುತ್ತೆ, ಟಿಕೆಟ್ ನಿಮಗೆ ಯಾಕೆ ಕೊಡಬೇಕು? ಬಲಗೈ ಸಮಾಜದಲ್ಲಿ ಸಾಕಷ್ಟು ಪ್ರಬಲ ಬಲಗೈ ಸಮುದಾಯದಲ್ಲಿ ಪ್ರಬಲ ಆಕಾಂಕ್ಷಿಗಳು ಭಾಳಷ್ಟಿದ್ದಾರೆ. ಈಗ ಇದು ಒಂದು ಪ್ರಜಾಪ್ರಭುತ್ವ ರೀತಿಯಾಗಿದ್ದರಿಂದ ಯಾರಿಗೆ ಬೇಕಾದರೂ ಟಿಕೆಟ್ ಕೇಳ್ಬೋದು, ಯಾರು ಬೇಕಾದರೂ ಟಿಕೆಟ್ ಕೇಳ್ಬೋದು. ಅದರಲ್ಲಿ ನಾನು ಕೂಡ ಒಬ್ಬ. ನಾನು ಈ ಜಿಲ್ಲೆಯಲ್ಲಿ ಸುಮಾರು 25-26 ವರ್ಷ ಒಬ್ಬ ಅಧಿಕಾರಿಯಾಗಿ, ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ, ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ನಾನು ಕೆಲಸವನ್ನು ಒಂದು ಸಮಾಜ ಸೇವೆ ರೀತಿಯಲ್ಲಿ ಮಾಡಿದ್ದೇನೆ. ಮತ್ತು ಎಲ್ಲ ಸಮುದಾಯದ ಪ್ರಮುಖರೊಂದಿಗೆ ನನಗೆ ಉತ್ತಮ ಬಾಂಧವ್ಯ ಇರೋದರಿಂದ ನನಗೆ ಟಿಕೆಟ್ ನೀಡಿದರೆ ಈ ಸಲ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲುವನ್ನು ಸಾಧಿಸಬಹುದು ಅಂಥೇಳಿ ನನ್ನ ಅಭಿಪ್ರಾಯ. ಸರ್, ಅಕಸ್ಮಾತ್ ಕಾಂಗ್ರೆಸ್ ನಿಮಗೆ ಟಿಕೆಟ್ ಕೊಡಲಿಲ್ಲಪ್ಪ, ಏನು ಪಕ್ಷನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತೀರಿ? ನೋಡಿ, ನಾವು ಕಾಂಗ್ರೆಸ್ ಪಕ್ಷ ಹಂತದಲ್ಲಿ ನಾನೊಬ್ಬ ಶಿಸ್ತಿನ ಸಿಪಾಯಿ. ನನಗೆ ಟಿಕೆಟ್ ನೀಡದಿದ್ದಲ್ಲಿ ನಾನು ಬೇರೆ ಪಕ್ಷಕ್ಕೆ ಅಥವಾ ಬೇರೆಯವರ ಜೊತೆ ನಾನು ಮಿಂಗಲ್ ಆಗಿ ಪಕ್ಷಕ್ಕೆ ದ್ರೋಹ ಬಗೆಯುವಂಥ ಕೆಲಸ ಮಾಡಲ್ಲ. ನಾನು ಬೇರೆ ಯಾರಿಗೂ ಪಕ್ಷ ಟಿಕೆಟ್ ನೀಡಿದಲ್ಲಿ ಅವ್ರ ಜೊತೆಗೆ ನಾನು ಅವರ ಒಂದು ಗೆಲುವಿಗಾಗಿ ಶ್ರಮಿಸ್ತೀನಿ ಅಂತ ನಾನು ಹೇಳ್ತೀನಿ. ಈಗ ನನಗೆ ಟಿಕೆಟ್ ನೀಡಿದಲ್ಲಿ ನನಗೆ ಗೆಲುವು ಎಷ್ಟು ಚಾನ್ಸ್ ಇದೆ ಅಂತ ಹೇಳಲಿಕ್ಕೆ, ಭವಿಷ್ಯ ಹೇಳಲಿಕ್ಕೆ ಆಗಲ್ಲ. ನಾನು ನನ್ನದೇ ಆದ ಕ್ಯಾಲ್ಕುಲೇಷನ್ಸ್ ಇದ್ದೇವೆ. ಅದಕ್ಕೆ ನಮ್ಮ ಪೂರಕ ಅಂದರೆ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಮತದಾರಿದ್ದಾರೆ. ಜೊತೆಗೆ ನನ್ನ ಸಮುದಾಯ ಕೂಡ ನನ್ನ ಬೆಂಬಲಿಗೆ ನಿಲ್ತದೆ ಅಂತ ನಾನು ಆಶಿಸ್ತೀನಿ. ನಮ್ಮ ಸಮುದಾಯದ ವೋಟರ್ಸು ಮೋರ್ ದೆನ್ 2 lakhs ಇದ್ದಾರೆ. 2 ಲಕ್ಷಕ್ಕಿಂತ ಹೆಚ್ಚಿನ ನನ್ನ ಮತದಾರರಿದ್ದಾರೆ. ಅವರೆಲ್ಲರೂ ಮತ್ತು ಇತರ ಕಾಂಗ್ರೆಸ್ ಪಕ್ಷದ ಎಲ್ಲ ಮತದಾರರು ನಮ್ಮ ಕೈ ಹಿಡಿತಾರೆ ಅಂತೇಳಿ ನಾನು ಭಾವಿಸಿದ್ದೀನಿ.